200 ಇಟ್ಕೊಂಡು ಯಾರಾದ್ರೂ ಗೋವಾಗೆ ಹೋಗಕತ್ತೈತಾ? ಗೋವಾಲಿ ಇದೆ ಎಂತ ಸ್ಕ್ಯಾಮ್ ಅಂದ್ರೆ ಜಸ್ಟ್ ಪೊಲೀಸರು ಬಂದ ಚೆಕ್ಔಟ್ ಇದೆ ಇವತ್ತು 10 o'clockಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ನಾನು ನಮ್ಮ ಅಕ್ಕ ಮತ್ತು ರಿಷಿ ಮೂವರು ಅಲ್ಲ, ನಮ್ಮ ಅಕ್ಕ ಫ್ರೆಂಡು ಕೂಡ ಎಲ್ಲ ಸೇರಿ ಗೋವಾಗೆ ಹೋಗ್ತಾ ಇದ್ದೀರಿ. ಬಿಕಾಸ್ ನಮ್ಮ ಅಕ್ಕ ಫ್ರೆಂಡ್ ಅವ್ರ ಮದುವೆ ಇದೆ. ಲೇಜಿ ತೆಲ್ತೀಫ್ ಹಂಗೆ ತಾನೇ ಅನ್ನೋದದು, ಲೇಜಿ ತೆಲ್ತೀಫ್ ಗೈಸ್. ಬೆಳಗ್ಗೆ 4 o'clock ಬಿಡಬೇಕು ಅಂತ ನಾವೆಲ್ಲರೂ ಮಾತಾಡಿಕೊಂಡು ರೆಡಿಯಾಗಿ ಹಾಕ್ತೀನಿ. ರೆಡ್ ಕಲರ್ ಫುಲ್ಲು ರೆಡ್ ಇದೆ. ಅಕ್ಕ ಬಿಡೋದಕ್ಕೂ ಲೇಟ್ ಆಯಿತು ಅನಿಸುತ್ತೆ, ಅದಕ್ಕೆ ಸೊ ಇನ್ನೂ 6 o'clock ಆಗುತ್ತೆ ಪಕ್ಕ ಅಲಾರ ಬಿಡೋದಕ್ಕೆ. 6 o'clock ಆಗುತ್ತೆ ಅವ ಅಕ್ಕ ಬರೋದಕ್ಕೆ, ನಾವು ಹೋಗೋದಕ್ಕೆ ಇನ್ನೂ 40 minutes ಆಗುತ್ತೆ. 4 o'clock ಎಲ್ಲಿ, 5:30 ಎಲ್ಲಿ, ಇವಾಗ 5:30 ಟೈಮು. ಅಪ್ಪ ದೇವುಡ್ಡ, ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಅಕ್ಕ ಬಂದಿದ ತಕ್ಷಣ ಬಿಡೋದೆ. ಫುಲ್ಲು ನೈಟ್ ಜರ್ನಿ ಇದು. ಸೊ ಸೇಫಾಗಿ ಹೋಗಿ ಬರಲಿ. ರಿಷಿ, ಗೋ ಸೇಫ್ ಆ್ಯಂಡ್ ಕಮ್ ಸೇಫ್ ಮ್ಯಾನ್. ಓಕೆ ಗೈಸ್, ಅಪ್ಡೇಟ್ ಮಾಡ್ತಾ ಇರ್ತೀನಿ ನಮ್ಮ ಜರ್ನಿನ. ನಮ್ಮ ಅಕ್ಕನಿಗಂತೂ ಕೊಡ್ತೀನಿ ಸರಿಯಾಗಿ. ಇವಾಗ ಅವಳು ನಮಗೆ ಲೇಟ್ ಮಾಡಿರೋದಕ್ಕೋಸ್ಕರ ಹೋಗ್ಬೇಕಾದ್ರೆ ಏನಾನ ತಿನ್ನಕ್ಕೆ ಕೊಡಿಸ್ತೀಯಾ? ಅದೇ 200 ಐತೆ. 200 ಇಟ್ಕೊಂಡು ಯಾರಾದ್ರೂ ಗೋವಾಗೆ ಹೋಗಕತ್ತೈತಾ? ನಾಲ್ಕು ಸಿರಿನ ಇನ್ನು ನಾನು ರಿಕಾರ್ಡ್ ಮಾಡ್ತಾ ಇದ್ದೀನಿ. ತಗೊಳ್ಳಲ್ಲ ಚಾರ್ಜರ್ಲೆ ಹುಷಾರಾಗಿ ನೋಡ್ಕೊ ಅವಳನ್ನ. ಬೇಡ ಐ ಆಮ್ ಆಲ್ ಸೆಟ್ ಟು ಗೋ. ಬಾಯ್ ಗೈಸ್. ಇನ್ನು ಎಕ್ಕ ಬರೋದಕ್ಕೆ 5 minutes ಆಗುತ್ತೆ. ಈ ನಮ್ಮ ಅಕ್ಕನವ್ರನ್ನ ನಂಬ್ಕೊಂಡ್ರೆ ಸೀರಿಯಸ್ಲಿ ಯಪ್ಪ ದೇವ್ರೆ, ಏನು ಲೇಜಿ ಪೀಪಲ್ಸ್ ಅಂದರೆ ಇವರು. ಸೀರಿಯಸ್ಲಿ ಇವಳು ಲೇಜಿನೇ ಬಿಡು. ಸೊ ಈಗ ನಾವು ಆಲ್ಮೋಸ್ಟ್ ಮನೆ ಬಿಟ್ಟಿದ್ದೀರಿ. ಅಕ್ಕಗೆ ವೆಯ್ಟ್ ಮಾಡ್ಬೇಕು, ಇನ್ನೂ ಒಂದು 5-10 minutes ಆಗುತ್ತೆ. ಅಲ್ಲೇ ಹೋಗಿ ವೆಯ್ಟ್ ಮಾಡಿ ಅಕ್ಕಗೆ, ಆಮೇಲೆ ನಾವು ಹೊರಡ್ತೀವಿ. ಬಾಯ್ ಗೈಸ್. 320 ಕವರ್ ಮಾಡಿದ್ದು, ಇನ್ನೊಂದು 300 ಇದೆ. ಪೊಲೀಸರು ಬಂದ ಆ್ಯಕ್ಚುಲಿ ನಾವು ಆಲ್ಮೋಸ್ಟ್ 300 ಬಂದಿದ್ದೀರಾ. ಇನ್ನು 300 kilometers 280 ಬಂದಿದ್ದೀರಿ. ಇನ್ನೂ ಇದೆ ಹೋಗೋದಕ್ಕೆ ತುಂಬ ಇದೆ. ಸೊ ಇವಾಗ ಡಿನ್ನರ್ ಟೈಮ್ ಎಷ್ಟು? 11:15 ಊಟ ಆಯಿತು. ಇವಾಗ 11:22 ಇಲ್ಲ ಇಲ್ಲಿ ಯಾಕೆ ಓಕೆ. ಇವಾಗ 11:15 ಆಲ್ಮೋಸ್ಟ್. ಊಟ ತಿನ್ನೋದು ಸ್ವಲ್ಪ ಲೇಟ್ ಆಯಿತು, 11 ಗಂಟೆ ಆಗ್ಬಿಡ್ತು. ಮತ್ತು ಇಲ್ಲಿ ಯಾವುದೋ ಒಂದು ಡಾಬಾಗೆ ಬಂದು ಊಟ ಎಲ್ಲ ತಿಂದಿದ್ದಾಯಿತು. ಇವಾಗ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಬೇಕು. ಇವನಿದಾನಲ್ಲ, ಇವನೇ ಓಡಿಸ್ಬೇಕು ನೈಟೆಲ್ಲ ಪಾಪ. ಅವನಿಗೆ ಕಂಪ್ನಿ ನಾನು ಕೊಡ್ತೀನಿ, ಡೋಂಟ್ ವರಿ. ನಾನು ಎದ್ದಿರ್ತೀನಿ ಗೈಸ್. ನಾಳೆ ಹೋಗ್ಬಿಟ್ಟು ಗೋವಲ್ಲಿ ದಬಾಕ್ಕೊಂಡ್ರೆ 3 ಗಂಟೆಗೆ ಎದ್ದೋಳೋಣ, ಆಮೇಲೆ ನೋಡೋಣ. ಆ್ಯಂಡ್ ಇವಾಗ ನಾವು ಇನ್ನೊಂದೇನು ಗೊತ್ತಾ, ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ, ಒಬ್ಬರು ನಮ್ಮನ್ನು ಇನ್ವೈಟ್ ಮಾಡಿಲ್ಲ ಒಂದು ಮದುವೆಗೆ. ಸುಮ್ಮನೆ ನಾವಿಬ್ಬರು ಹೆಸ್ರಿಗೆ ಹೋಗ್ತಾ ಇದ್ದೀರಿ ಅಷ್ಟೇ. ಬಟ್ ಅವರೇ ಬೇರೆ, ನಾವು ಹೋಗ್ತಾ ಇರೋದು ಜಸ್ಟ್ ಸುಮ್ಮನೆ. ಆ ವಿ ಫೈನಲಿ ರೀಚ್ ಟು ಗೋವಾ. ಮತ್ತು ಸಖತ್ ಇರಿಟೇಷನ್ ಆಗ್ತಾಯಿತ್ತು ಆ ರೋಡ್ಸ್ ಎಲ್ಲ. ನೈಟ್ ಬೇರೆ ಜರ್ನಿ ಮಾಡ್ತಿದ್ದೆ. ಕಾಫಿನ ಟೀನಾ? ಸೊ ಇವಾಗ ಒಂದು ಸ್ಮಾಲ್ ಬ್ರೇಕ್. ಇನ್ನು 1 ಅವರಲ್ಲಿ ನಾವು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗ್ತೀರಿ. ಸೆಕೆಂಡ್ ಟೈಮ್ ನಾನು ಆ ಪ್ಲೇಸ್ಗೆ ಹೋಗ್ತಾ ಇರೋದು. ಹೇಳ್ಕೊಳೋ ಅಂಥದ್ದು ಏನಿಲ್ಲ, ನಮ್ಮ ಅಕ್ಕಗೋಸ್ಕರ ನಾನು ಬಂದಿರೋದು ಗೋವಾಗೆ ಈ ಸತಿ. ಗೋವಾಲಿದೆ ಎಂಥ ಸ್ಕ್ಯಾಮ್ ಅಂದರೆ, ಜಸ್ಟ್ ಒಂದು 5 minutes ರೋಡಲ್ಲಿ ನಿಂತ್ಕೊಂಡಿದ್ರಿ ಹೋಟೆಲ್ ಹುಡ್ಕೋದಕ್ಕೆ. ಅದಕ್ಕೇ 100 rupees ಈ ಕಡೆ 100 rupees ಟೋಪಿ ಹಾಕ್ತಿದ್ದಾರೆ, ಬಂದ್ಬಿಟ್ಟು ಪಾರ್ಕಿಂಗ್ ಫೀಸ್ ಕಟ್ಟಿ ಅಂತ. ಸಖತ್ ಮೋಸ ಮಾಡ್ತಿದ್ದಾರೆ ಈ ಗೋವಾಲಂತೂ ಈ ನಡುವೆ. ಸೋ ಬ್ಯಾಡ್ ಪೀಪಲ್ ಗೈಸ್. ಇವಾಗ ಟೈಮ್ ಎಷ್ಟಾಗಿದೆ? ನನ್ನ ಫೋನ್ ಇಲ್ಲೇ ಇದೆ, ನೋಡೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ. 2:30 ಆಗಿದೆ. ಯಾವುದಾದ್ರೂ ಬೀಚ್ ಹುಡ್ಕೊಂಡು ಹೋಗಬೇಕು. ಇಲ್ಲಿ 2 ರೂಮ್ ತೊಗೊಂಡಿದ್ದೀರಿ.
ಏನಕ್ಕೆ ತೊಗೊಂಡ್ರಿ ನಾವು ಆ ಥರ ಬಿದ್ದು ತೊಗೊಂಡ್ಬಿಟ್ರಿ ಜಾಸ್ತಿ 8K 2 ರೂಮ್ಗೆ. ಬಟ್ ದಡ್ಡಿ ಅಂದರೆ ದಡ್ಡಿ. ನಾನಂತೂ ಈ ಓಲ್ಡ್ ಗೋವಾ ರೆಸಿಡೆನ್ಸಿ ಪ್ರಿಫರೇ ಮಾಡಲ್ಲ. ಯಾರೂ ಬರೋದಕ್ಕೆ ಹೋಗಬೇಡಿ ಇಲ್ಲಿಗೆ. ಇನ್ನೊಂದು 2,000 ಎಕ್ಸ್ಟ್ರಾ ಕೊಟ್ಟಾದರೂ ಬೇರೆ ಕಡೆ ಹೋಗ್ಬಿಡಿ. ಸ್ವಲ್ಪ ಕ್ಲೀನಿನೆಸ್ ಇದ್ದರೆ ಇರೋದಕ್ಕೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಬಟ್ 2 ಡೇಸ್ಗಲ್ವಾ, 2 ನೈಟ್ಸ್ ಸ್ಟೇಗೋಸ್ಕರ 8K ನಾವು ಕೊಟ್ಟಿರೋದು. ಅಮೌಂಟ್ ಅಂತ ಬಂದರೆ ಓಕೆ, ಬಟ್ ಕ್ಲೀನಿನೆಸ್ ಅಂತ ಬಂದರೆ ನೋ. ಅಮೌಂಟ್ ಅಂದರೆ ಇಟ್ಸ್ ಲೈಕ್ ವರ್ತ್ ಫಾರ್ 5 ಪೀಪಲ್. 5 ಜನಕ್ಕೆ 8,000. ಅದು ಫುಲ್ 2 ಡೇಸ್ 1 ಡೇ 12 hours. ಸೊ ವರ್ತ್. ಬಟ್ ಕ್ಲೀನಿನೆಸ್ ಇಲ್ಲ, ಸ್ವಲ್ಪ ಮೇಂಟೈನ್ ಮಾಡಬೇಕಾಗುತ್ತೆ ಅಷ್ಟೇ. ಗೌರ್ಮೆಂಟ್ ಅನ್ಕೊತೀನಿ ಇದು. ನಮಗೂ ಗೊತ್ತಿರಲಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಂದ್ಬಿಟ್ಟು ಯಾರೂ ಕೊಟ್ಟಿಲ್ಲ, ಇವ್ರು ಕೊಟ್ಟರು ಅಂತ ನಮಸ್ಕಾರ ಹಾಕ್ಕೊಂಡು ಬಂದ್ರಿ. ಬಟ್ ಅದು ಗೋವಿಂದ. ಓಕೆ, ಇವಾಗ ಯಾವುದಾದ್ರೂ ಸೀಶೆಲ್ ಬೀಚ್ಗೆ ಹೋಗಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀರಿ. ನೋಡೋಣ, ಅಲ್ಲಿಗೆ ಹೋಗ್ಬಿಟ್ಟು ಚೆನ್ನಾಗಿದೆ ಅಂತ ಇವ್ನು ಹೇಳಿದ್ದಾನೆ. ಅಲ್ಲಿ ಯಾವ ಥರ ಎಕ್ಸ್ಪೀರಿಯೆನ್ಸೋ ಗೊತ್ತಿಲ್ಲ. ಆಲ್ರೆಡಿ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ನಮಗೆ ಬಂದು ಮಾರ್ನಿಂಗ್ಗೆ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂತ. ಓಕೆ ಗೈಸ್, ಅಲ್ಲಿ ಹೋಗೋಣ. ನಾವೀಗ ಇಲ್ಲಿ ಸ್ಮಿತಾಸ್ ಲೇಕ್ ವ್ಯೂ. ಸ್ಮಿತಾಸ್ ಲೇಕ್ ವ್ಯೂ ಆ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ತಿನ್ನೋದಕ್ಕೆ. ಮಾರ್ನಿಂಗಿಂದ ಊಟನೇ ಇಲ್ಲ ಇಲ್ಲಿ ಗೋವಾಲ್ಲಿ. ಅಯ್ಯೋ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಲೇಕ್ ವ್ಯೂ ಅಂತ ಇದೆ ತಾನೆ ಲೇಕ್ ವ್ಯೂ ಇದೆ. ಲೇಕ್ ಪಕ್ಕನೇ ಇದೆ ಇದು. ಈ ಥರ ಇದೆ. ಬಟ್ ತಿರ್ಗಿಸು ಹಂಗಲ್ಲ, ಲೇಕ್ ಪಕ್ಕನೇ ಹಂಗಿದೆಯಾ, ತಿರ್ಗಿಸ್ಬೇಕು. ಇದು ರೆಸ್ಟೋರೆಂಟ್. ಸೈಡಾಗೆ ಲೇಕ್. ಸ್ವಲ್ಪ ಬಿಸಿಲಿದೆ ಇವಾಗ, ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಸಖತ್ತಾಗಿ ಅನಿಸುತ್ತೆ. ತಿರ್ಗೋ ಗಾಯ್ಸ್, ನಾವು ಸೀಶೆಲ್ ಬೀಚಿಗೆ ಬಂದಿದ್ದೀರಿ. ಇಲ್ಲಿ ಏನಕ್ಕೆ ಬಂದಿದ್ದೀರಿ ಅಂದರೆ ಇಲ್ಲಿ ಜನ ತುಂಬ ಕಮ್ಮಿ ಇರುತ್ತಂತೆ. ಅಲ್ಲೇ ಕಾರ್ ಪಾರ್ಕ್ ಮಾಡ್ಕೊಂಡು ಬಂದಿದ್ದೀರಿ. ಸೊ ಈ ಥರ ಇರುತ್ತೆ ನಾವು ಬರೋ ರೋಡಲ್ಲಿ. ಕಾಡು ಥರ ಇದೆ. ಅಲ್ಲಿಂದ ಹೀಗೆ ಬಂದರೆ ಇಲ್ಲಿದೆ ನೋಡಿ. ಅಂದರೆ ಜನ ಇದ್ದಾರೆ, ಬಟ್ ಕೌಂಟೇಬಲ್ ಅಷ್ಟೇ. ಓ, ರಾಕ್ಸ್ ಎಲ್ಲ ಇದೆ ಆ್ಯಂಡ್ ಸೋ ಮೆನಿ ಪೀಪಲ್ ಇರಲ್ಲ ಅಂತ ಇಲ್ಲಿ ಬಂದಿದೆ. ಆ್ಯಂಡ್ ಇಲ್ಲೆಲ್ಲ ಬರೀ ಶೆಲ್ಸೇ ಇರುತ್ತೆ, ಈ ಥರ ಓನ್ಲಿ ಶೆಲ್ಸ್. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದು. ಅದಕ್ಕೆ ಈ ಪ್ಲೇಸ್ನ ಸೀಶೆಲ್ ಅಂತ ಕರೀತಾರೆ. ಹೇ, ಬೀಚ್ ಥರನಾ ಇದೆ? ಹೋಗ್ಲಿ ಇದು ಏನಂದರೆ ಇದು ಒಂಥರ ಬೀಚ್ ಥರನೇ ಇಲ್ಲ ರಿಷಿ. ಸೈಡಿಗೆ ನೋಡಿ, ಸೈಡಿಗೆ ಗೈಸ್, ಇದೇ ಸೀಶೆಲ್ ಬೀಚ್. ಮುಗೀತು ಬೀಚಲ್ಲಿ. ಅವ್ರಿನ್ನೂ ಕುತ್ಕೊಂಡಿದ್ದಾರೆ. ನಾವು ನೀರು ಕುಡಿಬೇಕು. ನಾನು ಅಂದರೆ ಇಲ್ಲಿ ಬಂದರೆ ಪೀಸ್ ಇರುತ್ತೆ, ಜನ ಇರೋದಿಲ್ಲ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಫುಲ್ಲು ದಾಹ ಆಗ್ತೈತೆ. ನೀರು ಕುಡ್ಕೊಂಡು ಬರ್ತೀನಿ ಹೋಗ್ಬಿಟ್ಟು ಮೇಲೆ ಅಮ್ಮ. ಸೊ ಅಂದರೆ ಇಲ್ಲಿ ಬಂದರೆ ನೋಡಿ, ಈ ಥರ ಶೆಲ್ಸಲ್ಲೆಲ್ಲ ನೀವು ಕ್ರಿಯೇಟಿವ್ ಆಗಿ ಮಾಡ್ಬೋದು. ಬೇಜಾನ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಜುಗು ಈ ಥರ ಓನ್ಲಿ ಶೆಲ್ ಸಿಗುತ್ತೆ ಅಷ್ಟೇ ಈ ಪ್ಲೇಸಲ್ಲಿ. ಸೊ ಅದಕ್ಕೋಸ್ಕರನೇ ಎಲ್ಲ ಇಲ್ಲಿಗೆ ಬರ್ತಾರೆ. ನಾನು ಈ ಬಿಸಿ ಕಾಣಿಸ್ತೇನೂ ಇಲ್ಲ. ಇವಾಗ ನಾವು ಗೋವಾದಲ್ಲಿ ಕ್ಯಾಥೆಡ್ರಲ್ ಚರ್ಚಿಗೆ ಬಂದಿದ್ರಿ. ಅದ್ರ ಪಕ್ಕನೇ ಮ್ಯೂಸಿಯಮ್ ಇದೆ. ಫಸ್ಟು ಮ್ಯೂಸಿಯಮ್ ಎಲ್ಲ ಕವರ್ ಮಾಡಿ ಆಮೇಲೆ ಚರ್ಚಿಗೆ ಹೋಗೋಣ. ಅಲ್ಲೂ ಮುಂದೆನೂ ಒಂದು ಮ್ಯೂಸಿಯಮ್ ಇದೆ, ಬಟ್ ಅದು ಫುಲ್ಲು ಜನ ಹೆಂಗಿದೆ ಅಂದರೆ ಕ್ಯೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಕ್ಯೂ ಇದೆ. ಸೊ ಫಸ್ಟ್ ಇಲ್ಲಿ ಫಿನಿಷ್ ಮಾಡಿ ಆಮೇಲೆ ಅಲ್ಲಿ ನಮಗೆ ಕಂಫರ್ಟ್ ಆಗಿ ಜಾಗ ಇದ್ದರೆ ಹೋಗ್ತೀರಿ, ಇಲ್ಲ ಫೈನ್. ಬಿಕಾಸ್ ನಾನು ಲಾಸ್ಟ್ ಟೈಮ್ ಇದೆಲ್ಲ ಕವರ್ ಮಾಡಿದಿರಿ. ಇದು ಸೆಕೆಂಡ್ ಟೈಮ್ ಈ ಪ್ಲೇಸಿಗೆ ಬಂದಿರೋದು. ಸೊ ಅದು ಚರ್ಚ್, ಇದು ಮ್ಯೂಸಿಯಮ್. ಒಳಗಡೆ ಹೋಗೋಣ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಬಟ್ ಟ್ರೈ ಮಾಡ್ತೀರಿ ಒಂದು ಸ್ವಲ್ಪ ಪಿಕ್ಚರ್ಸ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ. ಇದು ಮ್ಯೂಸಿಯಮ್ಗೆ ದಾರಿ. ಈ ಕಡೆ ಹೋದರೆ ಚರ್ಚ್. ಏನ ಮ್ಯೂಸಿಯಮ್ ಇದು? ಆರ್ಕಿಯಾಲಜಿಕಲ್ ಮ್ಯೂಸಿಯಂ. ಅದೇ ಗೈಸ್, ಅವ್ನು ಹೇಳಿದ್ನಲ್ಲ ಅದೇ ಮ್ಯೂಸಿಯಮ್. ನಮ್ಮ ಅವಸ್ಥೆ ನೋಡಿ, ಅವಸ್ಥೆ
ಸೆಕೆ ಆಗಿದೆ, ಯಾರಿಗೂ ಬಿಡ್ತೀರಾ, ನಾವೇ ಬಂದು ನಿಂತ್ಕೊಂಡಿದ್ದೀರಿ ಗಾಳಿ. ಲೂಯಿಸ್ ವಾಸ್ ಡಿ ಕಾಮರ್ಸ್. ನೋಡಿ ಇವರು ಎಷ್ಟು ಹೈಟ್ ಇದ್ದಾರೆ ಗೈಸ್. ಇದು ಗೋವಾದಲ್ಲಿರುವಂಥ ಚರ್ಚ್. ಎಲ್ಲ ಚರ್ಚಸ್, ನಾಟ್ ಓನ್ಲಿ ಚರ್ಚ್. ನಾವಿವಾಗಿರೋದು ಆ ಪ್ಲೇಸಲ್ಲಿ. ಯು ಆರ್ ಹಿಯರ್ ಅಂತ ಇದೆಯಲ್ಲ, ನಾವು ಅಲ್ಲಿದ್ದೀರಿ. ನೆಕ್ಸ್ಟ್ ಇದೆಲ್ಲ ಕವರ್ ಮಾಡಲ್ಲ, ಇದು ಒಂದು ಪ್ಲೇಸ್ ಮತ್ತು ಇಲ್ಲಿರೋದು ಅಷ್ಟೇ 2. ನಾವಿಲ್ಲೆಲ್ಲ ಏನು ನೋಡ್ತಿರೋ ಇದೆಲ್ಲ ಪೇಂಟ್ ಮಾಡಿರೋದು, ಆವಾಗಿಂದ ರೂಲ್ ಮಾಡ್ತಾ ಇದ್ದವರು. ಈ ಅಕ್ಕಗೆ ನಾವು ಟಿಕೆಟ್ ತೊಗೊಂಡಿದ್ದು ವೇಸ್ಟ್ ಆಯಿತು, 10 ರೂಪೀಸ್ ವೇಸ್ಟ್. ಇದು ಬಂದು ಅರೇಬಿಕ್ ಶಿಪ್. ಅವಾಗ ಶಿಪ್ಸ್ ನೋಡಿ ಹೆಂಗಿದೆ. ನಂಗೆ ಒಂದೇ ಒಂದು ಡೌಟು, ಇದು ಜಸ್ಟ್ ಅವರೇ ಮಾಡಿದಾರಾ ಅಥವಾ ಅವಾಗಿನ ತೊಗೊಂಬಂದು ಇಟ್ಟಿದ್ದಾರಾ ಗೊತ್ತಿಲ್ಲ. ಇಷ್ಟೇ ಚಿಕ್ಕದ್ರಲ್ಲಿ ಯಾರು ಹೋಗೋಕ್ಕಾಗುತ್ತೆ ಈ ಥರ. ಅದು ಒಳಗಡೆ ಹಾಕ್ತಾರಲ್ವ, ಕಂಟ್ರೋಲ್ ಮಾಡೋದಕ್ಕೆ, ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಆ್ಯಂಡ್ ಸ್ಟಾಪ್ ಮಾಡೋದಕ್ಕೆ. ಗೈಸ್ ಹೇಳ್ಕೊಳೋದಕ್ಕೆ ಕ್ರಿಶ್ಚಿಯನ್ಸ್ದು ಚರ್ಚ್, ಮ್ಯೂಸಿಯಂ. ಇಲ್ಲೆಲ್ಲ ನಮ್ಮ ಒಂದು ಏನು ಹಿಂದೂದು ಏನೇನು ಬೇಕೋ ಎಲ್ಲ ಇಲ್ಲಿದೆ. ಶಿವಲಿಂಗ ಮತ್ತು ಇದು ಈ ಆರ್ಟಿಟೆಕ್ಟ್ ಎಲ್ಲ ನಮ್ಮ ಹಿಂದೂ ಇದರಲ್ಲೇ ಬಂದಿರೋದು. ಇದು ಏನಿದು ನೀನು ಓದಿ ಹೇಳೋರಷ್ಟು ಅದು ಹೋಗ್ಬಿಟ್ಟಿರುತ್ತೆ. ಇದೆಲ್ಲ ನಮ್ಮ ಹಿಂದೂ ಪಿಲ್ಲರ್ಸ್ದೆ. ಐ ಆಮ್ ಸೋ ಪ್ರೌಡ್, ಐ ಆಮ್ ಎನ್ ಹಿಂದೂ. ಮ್ಯೂಸಿಯಮ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಇದು ಕಾಣಿಸುತ್ತೆ, ಮ್ಯೂಸಿಯಂ ಎಕ್ಸಿಟ್ ಆದಮೇಲೆ ಕೂಡ ಇದು ಕಾಣಿಸುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್. ಗೈಸ್ ಕ್ಯಾಮ್ರಾ ಅಲ್ಲೋ ಇಲ್ಲ, ಸುಮ್ಮನೆ ಹಂಗೆ ಮಾಡ್ಕೊತಿದ್ದೀನಿ, ನೋಡ್ಕೊಳ್ಳಿ. ಬಟ್ ಚರ್ಚ್ ಮಾತ್ರ ಸಖತ್ ಕ್ಲೀನಾಗಿ ನೀಟಾಗಿ ಇಷ್ಟ ಆಗೋ ಥರ ಮಡಗಿದ್ದಾರೆ. ಎಷ್ಟು ದೊಡ್ಡದಾಗಿದೆ ನೋಡಿ, ಮೇಲೆ ಹೋಗ್ಬೇಕು, ಹಿಂಗೆ ನೋಡಬೇಕು. ಮೇಡಮ್ ಅವ್ರು ರೆಡಿ ಆಗೋರೆ ಮದುವೆ. ಬಟ್ ಈ ಮದುವೆಗೆ ನಮ್ಮ ಅಕ್ಕ ಅವ್ರ ಫ್ರೆಂಡ್ದು ನಮ್ಮನ್ನು ಕರೆದಿಲ್ಲ, ಬಟ್ ಸ್ಟಿಲ್ ಹೋಗ್ತಾ ಇದ್ದೀವಿ ನಾವು. ಸುಮ್ಮನೆ ಸಿಂಪಲ್ಲಾಗಿ ಒಂದು ರೆಡಿ ಅಷ್ಟೇ, ಸಾಕು ಬಿಡು, ಚೆನ್ನಾಗಿ ಅನಿಸ್ತಿಲ್ಲ. ಬೆಳಿಗ್ಗೆ ಇವರು ಕಟ್ಕೊಂಡಿದ್ರಂತೆ ನಮ್ಮ ಕಾರ್ಗೋಸ್ಕರ. ನಮ್ಮ ಕಾರ್ದೇ ಕಂಪ್ಲೇಂಟು ಗೈಸ್. ಇಲ್ಲಿ ಬಂದಿರೋ ಮದುವೆಯಲ್ಲಿ ಎಲ್ಲರೂ ನಿಮ್ಮ ಕಾರ್ ಅಡ್ಡಾಯಿತು, ನೀವು ಎಲ್ಲಿ ಹೋಗ್ಬಿಟ್ಟಿದ್ರಿ ಅಂತೆಲ್ಲ ಕೇಳ್ತಿದ್ದಾರೆ. ಇವನದೇ ಫಾಲ್ಟ್, ಇವನೇ ಬೇವರ್ಸಿ ನನ್ನ ಮಗ. ಕಾರ್ ಇಲ್ಲಾಂದರೆ ಅಲ್ಲಿ ಹಾಕಿದ್ದಿತ್ತು. ಸೊ ಆಲ್ಮೋಸ್ಟ್ ತುಂಬ ಜನ ಫ್ರೆಂಡ್ಸ್ ಆಗಿದ್ದಾರೆ. ಆ್ಯಂಡ್ ಹುಡುಗಿ ಮಾತ್ರ ಎಷ್ಟು ಕ್ಯೂಟ್ ಆಗಿತ್ತು. ಅದು ಅದೆಲ್ಲ ಫೈನ್, ನೀನು ಏನು ಹೇಳೋದು ಬೇಡ ಬಿಡು, ಸಾಕು. ಹುಡುಗಿ ಚೆನ್ನಾಗಿರಲ್ಲ ಅದು ಅಷ್ಟೇ. ಫಸ್ಟ್ ಟೈಮ್ ಕ್ರಿಶ್ಚಿಯನ್ ಅವ್ರ ಮದುವೆಗೆ ನಾನು ಬಂದಿದ್ದು. ಸೊ ಎಲ್ಲನೂ ಓಕೆ, ಬಟ್ ನನಗೇನಂದರೆ ಆ ಒಂದು ಮದುವೆ ವೈಬ್ಸ್ ಅಷ್ಟು ಸಿಕ್ಕಿಲ್ಲ. ಬಟ್ ಫೈನ್, ಇಟ್ಸ್ ಓಕೆ. ಅದು ಅವರವರ ಒಂದು ಕಲ್ಚರ್, ಅದೆಲ್ಲ ನಾವು ರೆಸ್ಪೆಕ್ಟ್ ಮಾಡಬೇಕು. ಅವ್ರವ್ರದ್ದೊಂದು ಇರುತ್ತಲ್ಲ. ನಮ್ಮದೇ ಅಂದರೆ ನಾನು ಏನು ಹೇಳೋದು ಗೊತ್ತಾ, ಹಿಂದೂಸ್ ಮದುವೆ ಇದೇ ಒಂಥರ. ಯಾರೋ ಕಾಲ್ ಮಾಡ್ತೀನಿ ಗೈಸ್. ಹೋದ್ರೆ ಊಟ ಎಲ್ಲ ಅಂದರೆ ಇಲ್ಲಿ ಏನು ಗೊತ್ತಾ, ಡ್ರಿಂಕ್ಸ್ ಟೈಮಲ್ಲಿ ಊಟ ಕೊಡೋದಿಲ್ಲ ಅಂದೆ ಅವರು. ಸೊ ನಾವು 1 ಅವರ್ ವೆಯ್ಟ್ ಮಾಡಿದ್ದೀರಿ. ಅಕ್ಕ ಸಾರಿ, ನೀವೇನಾನ ಈ ವಿಡಿಯೋ ನೋಡಿದ್ರೆ ತಪ್ಪು ತಿಳ್ಕೊಬೇಡಿ, ನಾನೇನು ಬ್ಯಾಡಾಗಿ ಹೇಳ್ತಾ ಇಲ್ಲ. ಸೊ ಅಷ್ಟೇ ಗೈಸ್. ಎಷ್ಟು ಟೈಮು? 11 ಗಂಟೆ ಆಯಿತು, 10:30 ಊಟ ತಿಂದಿದ್ದು ನಾವು. ಅಯ್ಯೋ, ಇಟ್ಸ್ ಓಕೆ. ಅದೆಲ್ಲ ಅವರವರ ಒಂದು ಏನು ದ ವೇ ಆಫ್ ಮ್ಯಾರೇಜಸ್. ನಮ್ಮದೇ ಒಂಥರ ಬೇರೆ. ನಮ್ಮ ಇಲ್ಲೇರಾ ಎಲ್ಲೋಗ್ತಾ ಇದೆಯಾ? ಇವಾಗ ತಾನೇ ಬಂದಿದ್ದೀರಿ, ಹೋಗ್ತಿದ್ದಾನೆ ಮುಂದೆಗೆ. ನಾನಿಲ್ಲ ಅಂದ್ರೆ ಇವನು ಏನು ಗೊತ್ತಾಗಿಲ್ಲ, ಏನ್ಗೂ ಆಗಲ್ಲ ಅನ್ಸುತ್ತೆ. ನೀನು ತಾನೇ ಗೊತ್ತಾಗಿಲ್ಲ, ನಿಂಗೆ ಗೊತ್ತಾಗಲ್ಲ ಬಿಡಪ್ಪ. ಇವಾಗ ಗೈಸ್ ಎಲ್ಲ ಮುಗೀತು, ನಾವು ನಮ್ಮ ರೂಮ್ಗೆ ಹೋಗ್ಬೇಕು. ನಮ್ಮ ಹೆಣ್ಮಕ್ಳು ಮುಗ್ದಿದ್ದೇನೋ ನೋಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ರೂಮ್ಗೆ ಅಷ್ಟೇ. ಮತ್ತೆ ಈಗ ಬೀಚ್ಗೆ ಹೋಗ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀರಿ, ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಿಕಾಸ್ ನೆನ್ನೆ ಕೂಡ ಪ್ಲ್ಯಾನ್ ಮಾಡಿದ್ರಿ, ಬಟ್ ಫ್ಲಾಪ್ ಆಯಿತು. ಇವಾಗ ನೋಡ್ಬೇಕು ಹೆಂಗಿದೆ ಅಂತ, ಏನಾಗುತ್ತೆ ಅಂತ. ಸೊ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಿ ಹೋಗ್ತೀರಿ.
ಓಕೆ ಬಾಯ್ ಬಾಯ್ ಮಾಡು. ಬಾಯ್ ಬಾಯ್. ಚೆಕ್ಔಟ್ ಇದೆ ಇವತ್ತು 10 o'clockಗೆ. ಗೋವಾಗೆ ಬಂದೆ 2 days ಆಯಿತು. ಸೊ ಇವಾಗ ನಾವು ಮನೆಗೆ ಹೋಗ್ತಾಯಿದ್ದೀರಿ. ಹೋಗೋ ದಾರಿಯಲ್ಲಿ ಯಾವುದೊಂದು ಪ್ಲೇಸಸ್ ಸಿಕ್ಕಿದೆ ಆ ಪ್ಲೇಸಸ್ಗೂ ಹೋಗಬೇಕು ಅಂದ್ಕೊಂಡಿದ್ದೀರಿ. ಇಲ್ಲ ಅಂದರೆ ಇಲ್ಲಿಗೆ ಹೆಂಡ್. ಸೊ ಬಾಯ್. ನನ್ನ ಬ್ಲಾಗ್ ಇಷ್ಟೇ. ಆ್ಯಂಡ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್.